ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವಯಸ್ಸಾಗ್ತಾ ಇದ್ದಂತೆ ಎಲ್ಲರನ್ನ ಸಮಸ್ಯೆಗಳು, ಆರೋಗ್ಯಕರ ಸಮಸ್ಯೆಗಳು ಕಾಡ್ತಾ ಇರುತ್ತವೆ. ಅದರಲ್ಲೂ ಎಸ್ಪೆಷಲಿ ಮಹಿಳೆಯರಿಗೆ ಬ್ಯಾಕ್ ಪೇನ್ ಅನ್ನೋದು, ಬೆನ್ನು ನೋವು ಅನ್ನೋದು ಎಲ್ಲರನ್ನ ಕಾಡುವಂತಹ ಸಾಮಾನ್ಯ ಸಮಸ್ಯೆ. ಆದರೆ ಬ್ಯಾಕ್ ಪೇನ್ಗೆ ಏನು ಕಾರಣ ಅಂತ ತಿಳ್ಕೋಬೇಕು. ಯಾಕಂದರೆ ನಿರಂತರವಾಗಿ ಕಾಡುವಂತಹ ಬ್ಯಾಕ್ ಪೇನ್ಗೆ ಸಾಕಷ್ಟು ಜನ ಶಸ್ತ್ರಚಿಕಿತ್ಸೆ ಒಂದೇ ಪರಿಹಾರ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಆಪರೇಷನ್ ಇಲ್ಲದೆ, ಸರ್ಜರಿ ಇಲ್ಲದೇನೂ ಕೂಡ ಬ್ಯಾಕ್ ಪೇನನ್ನು ಗುಣಪಡಿಸಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಇವತ್ತಿನ ಸುಹಾಸಿನಿಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಬಿಡದೆ ಕಾಡೋ ಬೆನ್ನು ನೋವಿನ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಾಜಿ ಡಿಸೋಜಾ ಅಂತ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ಸುಹಾಸಿನಿ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಸೊ ಮೊದಲದಾಗಿ ಬೆನ್ನು ನೋವಿಗೆ ಅನೇಕ ಕಾರಣಗಳಿರುತ್ತೆ. ಕಾಸಸ್ ಅಂತ ತಗೊಳ್ಳೋದಾದರೆ ಏನು ಬೆನ್ನು ನೋವಿಗೆ ಕಾರಣಗಳು, ಮೇನ್ ಕಾಸಸ್ ಯಾವುದು ಅಂತ? ಇದು ಬನ್ನಿ, ಬೆನ್ನಿ మన ಬಾಡಿನಲ್ಲಿ ಫಲ್ಕ್ರಮ್ ಟರ್ನಿಂಗ್ ಪಾಯಿಂಟ್ ಇದೆ. ಸೊ ಬಗ್ಗಿ ಏದನ್ನು ಕೆಲಸ ಮಾಡಿದಂದರೆ ಬೆನ್ನಿ ಮೇಲೆ ಪ್ರೆಷರ್ ಜಾಸ್ತಿ ಬರುತ್ತೆ. ಬಗ್ಗಿ ಭಾರ ಏನದ ಎತ್ತಿನ ಸಮಯ, ಇಲ್ಲಾಂದರೆ ಟೂ ವೀಲರ್ಸ್ ಇಲ್ಲ ಕಾರ್ಲು ಹೋಗಿನ ಸಮಯ, ಸಡನ್ ಜರ್ಕ್ಸು, ಸ್ಪೀಡ್ ಬ್ರೇಕರ್ಸ್, ಬಂಪ್ಸು, ಇದೆಲ್ಲ ಸಡನ್ ಜರ್ಕ್ಸ್ ಬರ್ತದೆ ಅಂದರೆ ಬರುತ್ತೆ. ದೆನ್ ಪ್ರೆಗ್ನೆನ್ಸಿ ಟೈಮ್ಲು ಬೇಬಿ ಗ್ರೋತು ಸಮಯ ಸ್ಪೈನ್ ಕರ್ವೇಚರ್ ಬನ್ನಿ ಅದು ಬರುತ್ತೆ. ಇಲ್ಲಾಂದರೆ ಕೆಳಗೆ ಬಿದ್ದಿದೆ ಅಂದರೆ ಅದು ಕೂಡ ಬರುತ್ತೆ. ಸೊ ಡಿಫ್ರೆಂಟ್ ಕಾರಣ, ಸಾಕಷ್ಟು ಕಾರಣಗಳಿದೆ ಈ ಬೆನ್ನು ನೋವಿಗೆ. ಸೊ ಇವತ್ತು ಚರ್ಚಾ ಅಂಶ ಏನಂದರೆ ಲಂಬಾರ್ ಸ್ಪಾಂಡಿಲೋಸಿಸ್ ಅಥವಾ ಡಿಸ್ಕ್ ಸಮಸ್ಯೆ, ಡಿಸ್ಕ್ ಪ್ರೊಲ್ಯಾಪ್ಸ್, ಡಿಸ್ಕ್ ಬಲ್ಜಸ್, ಇದೆಲ್ಲ ಟುಡೇ ವಿಲ್ ಡಿಸ್ಕಸ್. ಓಕೆ, ಡಿಸ್ಕ್ ಸಮಸ್ಯೆ ಅಂತ ಹೇಳಿದ್ರಿ, ಏನು ಆ್ಯಕ್ಚುಲಿ ಏನಾಗಿರುತ್ತೆ ಅಲ್ಲಿ ಅಂತ, ಪ್ರಾಬ್ಲಮ್ ಏನಾಗಿರುತ್ತೆ ಅಂತ? ಇದು ನಮ್ಮ ಬೆನ್ನೆಲುಬು ಈ ಥರ ಇರಬೇಕು. ಇದೇ ಇದಲು ಈ ಬೆನ್ನೆ ಏರಿಯಲ್ಲು L1, L2, L3, L4, L5, S1, S2 ಹತ್ರ ಬೆನ್ನೆಲುಬು ಅರೇಂಜ್ಮೆಂಟ್ ಇದೆ. ಸೊ ಈ ಬೆನ್ನೆಲುಬು ಮಧ್ಯ ಡಿಸ್ಕ್ ಅನ್ನೊಂದಿದೆ. ಡಿಸ್ಕ್ ಅಂದರೆ ಬೆನ್ನೆಲುಬು ಇದಂದರೆ ಪ್ರೆಷರು, ಇದು ಟ್ವಿಸ್ಟ್ ಟರ್ನ್ ಅದೆಲ್ಲ ಬರ್ದಂದ್ರೆ ಶಾಕ್ ಅಬ್ಸರ್ವರ್ಲಾಗ ಕೆಲಸ ಮಾಡ್ದಂದ್ರೆ. ಸೊ ಇದು ಡಿಸ್ಕ್ ಮಧ್ಯಲಿದೆ. ಪಕ್ಕಕ್ಕೆ ಮುಖ್ಯ ನರ ಹೋಗುತ್ತೆ. ತಲೆ ಹಿಂದೆ ಭಾಗದಲ್ಲಿ ಕೆಳಗೆ ಕುತ್ತಿಗ ಮಧ್ಯಭಾಗ, ಈ ಸೊಂಡ, ಈ ಭಾಗದಲ್ಲಿ ಮುಖ್ಯ ನರ ಹೋಗ್ತಾ ಇದೆಯಾ. ಸೊ ಇದು ಬೆನ್ನೆಲುಬು ಮಧ್ಯ ಗ್ಯಾಪ್ ಕರೆಕ್ಟ್ ಅಷ್ಟೇ ಇರಬೇಕು. ಅಲ್ಲಿ ನಮ್ಮ ಜಾಸ್ತಿ ಸ್ಪಾಂಡಿಲೋಸಿಸ್ ಅಂದರೆ ಬೆನ್ನೆಲುಬು ಪೊಸಿಷನ್ ಸ್ವಲ್ಪ ಕಡಿಮೆ ಆಯಿತು, ಇಲ್ಲಾಂದರೆ ಗ್ಯಾಪ್ ಜಾಸ್ತಿ ಬರ್ತದೆ. ಈ ಡಿಸ್ಪ್ಲೇಸ್ಮೆಂಟ್ ಆಫ್ ದ ವರ್ಟಿಬ್ರಾ ಇಸ್ ಕಾಲ್ಡ್ ಸ್ಪಾಂಡಿಲೋಸಿಸ್. ಅಲ್ಲಿ ಇನ್ಫ್ಲಮೇಷನ್ ಬರ್ತದೆ ಅಂದರೆ ಸ್ಪಾಂಡಿಲೈಟಿಸ್ ಬರುತ್ತೆ. ದೆನ್ ಈ ಬೆನ್ನೆಲುಬು ಮಧ್ಯನ ಗ್ಯಾಪ್ ಕಡಿಮೆ ಆಗಿ ಬೆನ್ನೆಲುಬು ಅಲೈನ್ಮೆಂಟು ಮಾರಿ ಪಕ್ಕಕ್ಕೆ ಹೋಗಿನ ಕಂಡೀಷನ್ ಬರುತ್ತೆ. ಅದು ಸ್ಪಾಂಡಿಲೋಲಿಥಸಿಸ್ ಅಂತ. ಸೊ ಈ ಕಂಡೀಷನ್ಲು ಬೆನ್ನೆಲುಬು ಪೊಸಿಷನ್ ಕಡಿಮೆಯಾಗಿ ಒಳಗಡೆ ಡಿಸ್ಕು ಹೊರಗೆ ಬನ್ನಿ ಸ್ಪೈನಲ್ ಕಾರ್ಡ್ ಮೇಲೆ ಹೋಗ್ತಾರೆ. ಅಲ್ಲಿಂದ ಹೋಗಿನ ಚಿಕ್ಕನರೆಲ್ಲ ಹಿಸುಕಿ ಇದೆ. ಸೊ ಸೊಂಡಿನಲ್ಲಿ ಈ ಸ್ಪಾಂಡಿಲೋಸಿಸ್ ಬರ್ದ ಅಂದರೆ ಸೊಂಡೆಲ್ಲ ತುಂಬ ಭಾರ ಬರುತ್ತೆ, ಸ್ಟಿಫ್ನೆಸ್ ಬರುತ್ತೆ, ನೋವು ಬರುತ್ತೆ. ಅಲ್ಲಿಂದ ಕಾಲಿಗೆ ಹೋಗಿನ ಚಿಕ್ಕನರೆಲ್ಲ ಹಿಸುಕಿ ಇದೆ, ಕಾಲು ನೋವು ಬರುತ್ತೆ, ಭಾರ ಬರುತ್ತೆ, ಉರಿ ಬರುತ್ತೆ, ಜೋಮ್ ಬರುತ್ತೆ, ಥರ ಇದೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಹೌದು. ಸಾಮಾನ್ಯವಾಗಿ ವೇಟ್ ಜಾಸ್ತಿ ಇದ್ದವರಲ್ಲಿ ಬೆನ್ನು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಏನು ಆ್ಯಕ್ಚುಲಿ ಎಸ್ಪೆಷಲಿ ವಿಮೆನ್ ಅಡುಗೆ ಮನೇಲಿ ಕೆಲಸ ಮಾಡ್ತಿರ್ತಾರೆ, ತುಂಬ ಕೆಲಸ ಇರುತ್ತೆ ಮನೆಯಲ್ಲೆಲ್ಲ, ವರ್ಕಿಂಗ್ ವಿಮೆನ್ ಇರ್ಬೋದು, ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು. ಸೊ ಅಂಥವ್ರಿಗೆ ಬ್ಯಾಕ್ ಪೇನ್ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಖಂಡಿತ. ಇದಂದರೆ ಇದು ತುಂಬ ಬಗ್ಗಿ ಕೆಲಸ ಮಾಡಿದಂದರೆ ಭಾರ ಬೊಜ್ಜು ಜಾಸ್ತಿ ಇರೋ ಮನುಷ್ಯರು ಕೂಡ ಇದು ಬರ್ತಾರೆ. ಏನಂದರೆ ಈ ಸ್ಟೊಮಕ್ ಬೆಲ್ಲಿ ಮುಂಜೆ ಈ ಜಾಸ್ತಿ ಬರೋ ಸಮಯ ಸ್ಪೈನಲ್ ಕರ್ವೇಚರ್ ಬರುತ್ತೆ. ಅದು ಪ್ರೆಗ್ನೆನ್ಸಿ ಸಮಯಲ್ಲಿ ಕೂಡ ಬರುತ್ತೆ. ಸೊ ಅದು ಸ್ಪೈನಲ್ ಕರ್ವೇಚರ್ಗೆ ಪ್ರೆಷರ್ ಮಾಡಿ ಅಲ್ಲಿಂದ ಹೋಗಿನ ಚಿಕ್ಕನರೆಲ್ಲ ಪ್ರೆಷರ್ ಮಾಡ್ತಾರೆ. ಸೊ ಹೆಣ್ಣು ಮಕ್ಕಳು ಮನೆಯಲ್ಲಿ ಜಾಸ್ತಿ ಕೆಲಸ ಹೆಣ್ಣು ಮಕ್ಕಳು ಮಾಡ್ತಾರೆ. ಸೊ ಬಗ್ಗಿ ಭಾರ ಎತ್ತಿ ಕೆಲಸ ಮಾಡ್ತಾರೆ. ಈ ಕಂಡೀಷನೆಲ್ಲ ಹೆಣ್ಣು ಮಕ್ಕಳಿಗೂ ಡೆಲಿವರಿ, ಪ್ರೆಗ್ನೆನ್ಸಿ, ರಿಪೀಟೆಡ್ ಪ್ರೆಗ್ನೆನ್ಸಿ, ಇದೆಲ್ಲ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಬರೋಕ್ಕೆ ಕಾರಣ ಇದೆ. ಇದು ಸಿಸೇರಿಯನ್ ಇನ್ನೊಂದು ಕಾರಣ ಏನಂದರೆ ಸೊಂಡಿನಲ್ಲಿ ಮತ್ತು ಇಂಜೆಕ್ಷನ್ ಕೊಟ್ಟಿದ್ದಾರೆ, ಈ ಸ್ಪೈನಲ್ ಅನಸ್ತೇಷಿಯಾ ಅಂತ. ಸೊ ಈ ಸ್ಪೈನಲ್ ಅನಸ್ತೇಷಿಯಾ ಕೊಟ್ಟ ಸಮಯ ಕೂಡ ಅಲ್ಲಿ ಎಲ್ಲ ಮಸಲ್ಸ್ ಎಲ್ಲ ತುಂಬ ವೀಕ್ ಆಗಿ ಆ ಬೆನ್ನೆಲುಬು ಕಂಪ್ರೆಸ್ ಮಾಡೋ ಚಾನ್ಸ್ ಇದೆ, ಡಿಸ್ಕ್ ಸಮಸ್ಯೆ ಬರೋ ಚಾನ್ಸ್ ಇದೆ. ಇದೆಲ್ಲ ಸಿಸೇರಿಯನ್ ಒಂದು ಕಾರಣ ಕೂಡ ಇದೆ. ಸಿಸೇರಿಯನ್ ಆದಮೇಲೆ ಯೂಟ್ರಸ್ ನಾರ್ಮಲ್ ಕಂಟ್ರಾಕ್ಷನ್ ಕೂಡ ಬರಲ್ಲ, ಅದು ಕೂಡ ಇನ್ನೊಂದು ಕಾರಣ. ಸೊ ಬೊಜ್ಜು ಜಾಸ್ತಿ ಬರಲ್ಲ, ಇದೆಲ್ಲ
ಹೆಣ್ಣು ಮಕ್ಕಳಿಗೂ ಈ ಸೊಂಟ ಸಮಸ್ಯೆಗಳು, ಸೊಂಟ ನೋವು, ಲಂಬಾರ್ ಸ್ಪಾಂಡ್ಲೋಸಿಸ್, ಡಿಸ್ಕ್ ಬಲ್ಜು, ಡಿಸ್ಕ್ ಪ್ರೊಲ್ಯಾಪ್ಸ್ ಎಲ್ಲ ಜಾಸ್ತಿ ಬರೋ ಕಾರಣ. ಅದೇ ನೀವು ಹೇಳ್ದಂಗೆ ವಿಮೆನಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಬದಲಾವಣೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ, ಚೇಂಜಸ್ ಆಗ್ತಿರುತ್ತೆ, ಸೊ ಅಲ್ಲಿ ಸಮಸ್ಯೆ ಬರುತ್ತೆ. ಅದು ಬಿಟ್ಟು ಹೆರಿಡಿಟ್ರಿಯಾಗಿ ಈ ಸಮಸ್ಯೆ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಇರುತ್ತಾ? ಇಲ್ಲ, ಹೆರಿಡಿಟ್ರಿ ಚಾನ್ಸಸ್ ಇಲ್ಲ. ಬ್ಯಾಕ್ ಪೇನ್ ಕಾರಣ ಇಲ್ಲ, ಕಿಡ್ನಿ ಪ್ರಾಬ್ಲಮ್ ಇದೆ ಅಂದ್ರೆ ಕೂಡ ಬ್ಯಾಕ್ ಪೇನ್ ಬರುತ್ತೆ, ಗೈನಕಾಲಜಿಕಲ್ ಪ್ರಾಬ್ಲಮ್ ಇದೆ ಅಂದ್ರೆ ಕೂಡ ಬ್ಯಾಕ್ ಪೇನ್ ಬರುತ್ತೆ. ಅದೆಲ್ಲ ಹೆರಿಡಿಟ್ರಿ ಇನ್ಫ್ಲೂಯೆನ್ಸ್ ಇದೆ. ಬೆನ್ನೆಲುಬು ಪೊಸಿಷನ್ ಕಡಿಮೆ ಆಗಿ ಡಿಸ್ಕ್ ಹೊರಗೆ ಬನ್ನಿ ಸ್ಪೈನಲ್ ಕಾರ್ಡ್ ಮಾಡ್ತಾರೆ, ಅದೇ ಇದು ಹೆರಿಡಿಟ್ರಿ ಅಲ್ಲ, ಅದು ಆಕ್ಯುಪೇಷನಲ್ ಹಜಾರ್ಡ್. ನಿರಂತರ ಒಂದೇ ಕಡೆ ಕುತ್ಕೊಳ್ಳಿ ಕೆಲಸ ಮಾಡೋಕೆ ಬರುತ್ತೆ, ಇಲ್ಲ ಅಂದ್ರೆ ಟ್ರಾವೆಲಿಂಗ್ ಕಂಟಿನ್ಯೂಸ್ ಕುತ್ಕೊಳ್ಳಿ ಟ್ರಾವೆಲ್ ಮಾಡೋ ಬರುತ್ತೆ. ದೆನ್ ಆಸ್ ಐ ಟೋಲ್ಡ್ ಯು, ಯುವಕರು ಈ ಜಿಮ್ ಹೋಗಿ ಕುತ್ತಿಗ, ಸೊಂಡ, ಮೊಣಕಾಲು ಇದೆಲ್ಲ ಸ್ಟ್ರಾಂಗ್ ಮಾಡಿ ಮುಂಚೆ ಬಗ್ಗಿ ಭಾರ ಎತ್ತಿ ಜಿಮ್ ಬಾಡಿ ಫಿಗರ್ ಇದು ಟ್ರೈ ಮಾಡ್ತಾರೆ. ಇದೆಲ್ಲ ಯಂಗ್ಸ್ಟರ್ಸ್ಗೆ ಇದು ಬರೋ ಚಾನ್ಸ್ ಇದೆ. ಸೊ ಇಟ್ ಈಸ್ ಅನ್ ಆಕ್ಯುಪೇಷನಲ್ ಹಜಾರ್ಡ್. ಇಲ್ಲ ಅಂದರೆ we invite this type of diseases, not it is not hereditary. This kind ಲಂಬಾರ್ ಸ್ಪಾಂಡಿಲೋಸಿಸ್ ಹೇಳಿದ್ರಿ, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ರಿ. ಅಂದ್ರೆ ಆಕ್ಚುಲಿ ಅದು ಎಲ್ಲಿ ಅಂದ್ರೆ ಬೆನ್ನಿನ ಯಾವ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ? ಡಿಸ್ಕ್ ಅಲ್ಲ ಅಥವಾ ಅಂದ್ರೆ ಲೋವರ್ ಬ್ಯಾಕ್ ಪೇನಾ, ಏನು ಆಕ್ಚುಲಿ ಅದು ಅಂತ? ಹೌದು, ಅದು ಲಂಬೋ ಸ್ಯಾಕ್ರಲ್ ಏರಿಯಲ್ಲಿ ಜಾಸ್ತಿ ಬರುತ್ತೆ. ಲಂಬಾರ್ ಸ್ಪೈನ್ ಇದು ತಲೆ ಹಿಂದ ಭಾಗದಲ್ಲಿ ಸರ್ವೈಕಲ್ ಬರುತ್ತೆ, ಸರ್ವೈಕಲ್ ಏರಿಯಾ ಕುತ್ತಿಗಲ್ಲಿ. ಇನ್ನು ಸ್ವಲ್ಪ ಕೆಳಗೆ ಬಂದು ಥೊರಾಸಿಕ್ ವರ್ಟಿಬ್ರಾಸ್ ಬರುತ್ತೆ, ಇನ್ನು ಲಂಬಾರ್ ವರ್ಟಿಬ್ರಾಸ್ ಬರುತ್ತೆ, ಸ್ಯಾಕ್ರಲ್ ವರ್ಟಿಬ್ರಾ ಬರುತ್ತೆ, ಇಲಿಯಾಕ್ ಸ್ಯಾಕ್ರಮ್ ವರ್ಟಿಬ್ರಾಸ್ ಬರುತ್ತೆ. ಇಲ್ಲಿ ಲಂಬೋ ಸ್ಯಾಕ್ರಲ್ ಏರಿಯಲ್ಲೂ ಇದು ಜಾಸ್ತಿ ಬರುತ್ತೆ, ಬಿಕಾಸ್ ದಟ್ ಈಸ್ ದಿ ಫಲ್ಕ್ರಮ್ ಆಫ್ ಅವರ್ ಬಾಡಿ, ಟರ್ನಿಂಗ್ ಆಕ್ಸಿಸ್ ಅನ್ನು. ಸೊ ಲಂಬೋ ಸ್ಯಾಕ್ರಲ್ ಏರಿಯಾ L1, L2, L3, L4, L5, S1, S2 ಅದು ಆ ಏರಿಯಲ್ಲಿ ತುಂಬ ಜಾಸ್ತಿ ಬರುತ್ತೆ. ಓಕೆ ಡಾಕ್ಟರ್, ನಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಬೆನ್ನು ನೋವು ಬಗ್ಗೆ ಮಾತಾಡ್ತಾ ಇದ್ವಿ. ಬ್ಯಾಕ್ ಪೇನ್ ಹೇಳ್ದಂಗೆ ಸಾಮಾನ್ಯವಾಗಿ ತುಂಬ ಜನರಲ್ಲಿ ಇರುವಂತಹ ಸಾಮಾನ್ಯ ಸಮಸ್ಯೆ ಆಗಿದೆ. ಶಸ್ತ್ರಚಿಕಿತ್ಸೆ ಇಲ್ಲದೇ ಬ್ಯಾಕ್ ಪೇನ್ಗೆ ಏನಿದೆ ಚಿಕಿತ್ಸೆ ತಿಳ್ಕೊಳ್ಳೋಣ. ಹಾಗೆಯೇ ನಿಮ್ಮಲ್ಲೂ ಕೂಡ ಇಂತಹ ಸಮಸ್ಯೆ ಇದ್ದರೆ ಕರೆ ಮಾಡಿ ಡಾಕ್ಟರ್ ಹತ್ರ ಮಾತಾಡ್ಬೋದು, ನಿಮ್ಮ ಸಮಸ್ಯೆಗೆ ಪರಿಹಾರ ತಿಳ್ಕೊಬೋದು. ಈಗ ಚಿಕ್ಕದೊಂದು ಬ್ರೇಕ್.